ಗೀತಾ ಗೀತಾ ನಿನ್ನಂತವನ್ಗೆ ಚಪ್ಪಲಿ ತಗೊಂಡ್ ಹೊಡಿಬೇಕು. ಇನ್ನೊಂದ್ಸಾರಿ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡಿದ್ರೆ ಕಣ್ ಕಿತ್ ಹಾಕ್ಬಿಡ್ತೀನಿ. ಹುಷಾರ್. ಏನಾಯ್ತು? ಏನ್ ಗಲಾಟೆ? ಮಗ ಗಿರಿ ಯಾವುದೋ ಹುಡುಗಿನ ರೇಗಿಸ್ದ, ಅದಕ್ಕೆ ಅವಳು ಬಂದು. ಈ ಟೈಮಲ್ಲಿ ಇವೆಲ್ಲ ಬೇಕಿತ್ತ? ಈಗ ನಾನು ರಿವರ್ಸ್ ತಿರ್ಗಿದ್ರೆ ವಿಷಯ ಅಪ್ಪನ್ ತನಕ ಹೋಗುತ್ತೆ. ನಾವಿಲ್ಲಿ ಏನಕ್ಕೆ ಬಂದಿರೋದು? ಇಷ್ಟೆಲ್ಲ ಮಾಡ್ತಾ ಇರೋದೇನಕ್ಕೆ? ಕೆನ್ನೆ ಹೊಡೆದೋಳ್ನ ಹುಡ್ಕಕ್ಕೆ. ಅದು ಬಿಟ್ಟು ನೀನ್ ಕೆನ್ನೆ ಹೊಡ್ಸ್ಕೊಂಡ ಸೀನ್ ಬೇಕಿತ್ತ? ಬಾಯಿ ಮುಚ್ಕೊಂಡು ತಲೆ ತಗ್ಸ್ಕೊಂಡು ಕೆಲಸ ಮಾಡ್ರಿ. ಮಗ ಅವಳು ನಮ್ ಕಾಲೇಜ್ ಹುಡುಗಿ. ಅಂದ್ಮೇಲೆ ಕಾಲೇಜಲ್ಲಿ ವಿಚಾರಿಸ್ಕೊಳೋಣ. ಇವಾಗ ಕೆಲಸ ಮಾಡ್ರ. ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಡೋಕೆ ಗಂಡ್ಮಗ್ಳೇ ಇರ್ಬೇಕು ಅಂತ ಯಾರು ಹೇಳಿಲ್ವಲ್ಲಪ್ಪ. ಕಪಾಳಕ್ ಬಾರ್ಸೋ ಕೈ ಹೆಣ್ಣಾದ್ರೂ ಗಂಡಾದ್ರೂ ಬೀಳೋ ಪೆಟ್ಟು ಒಂದೇ. ಹೆಣ್ಮಕ್ಳು ತಂದೆ ಅನ್ಸ್ಕೊಂಡಿದ್ ಮಾತ್ರಕ್ಕೆ ತಲೆ ತಗ್ಸ್ಕೊಂಡ್ ಹೋಗೋ ಕರ್ಮ ನಿಮಗ್ ಬಂದಿಲ್ಲ. ತಲೆ ಎತ್ಕೊಂಡ್ ತಿರ್ಗಿ, ನಾನಿದ್ದೀನಿ. ಬೀಸೋ ಕುಟ್ಟೋ ಕೈಗೆ ಬೀಸಿ ತಟ್ಟೋದು ಸುಲಭ. ಇಲ್ಲಿ ಭಾಷಣ ಮಾಡೋ ಬದಲು ಅಲ್ಲಿ ಮಾಡಬೇಕಾಗಿತ್ತು. ಮಾತು ಮಾತು ಮಾತು. ನನ್ನ ಮಾತನ್ನೇ ಅರ್ಥ ಮಾಡ್ಕೊಂಡಿಲ್ಲ ನೀನು. ನನ್ನ ಮಾತಿನ ಸಾರಾಂಶ ಇದ್ದದ್ದು ಕೊಡೋ ಶಿಕ್ಷೆ ಬಗ್ಗೆ ಅಲ್ಲ. ಈ ಮನೇಲಿ ಒಂದು ಗಂಡು ಪಿಳ್ಳೆ ಇದ್ದಿದ್ರೆ ಇಂಥ ಘಟನೆ ಆಗ್ತಿರ್ಲಿಲ್ಲ ಅನ್ನೋದ್ರ ಬಗ್ಗೆ. ಆದ್ರೆ ನನಗಂತ ಸೌಭಾಗ್ಯ ಇಲ್ವೇ? ಕೇಳೆ ಸುಶೀಲಾ. ನಡಿಯಮ್ಮ, ಆಟೋ ಹಿಡಿಯೋಣ. ಗೀತಾ, ಕಾವ್ಯ. ಗೀತಾ, ಇದೇ ಪ್ರಾಬ್ಲಮ್ ಇವ್ರ ಹತ್ರ. ಲಾಜಿಕ್ ಹಿಡಿದು ಮಾತಾಡಿದ್ರೆ ಉತ್ತರ ಇರಲ್ಲ. ಬೇಸಿಕ್ ಪ್ರಶ್ನೆ ಕೇಳಿದ್ರೆ ಬಾಯ್ ಬಂದ್. ಅಷ್ಟೇ ಆದ್ರೆ ಹೆಣ್ಣಲ್ವಾ, ಉತ್ತರ ಎಲ್ಲಿರುತ್ತೆ? ಪ್ರಸಾದ ತಿನ್ನೋ ಮೂಡು ಹೋಯ್ತು. ಸಾರಿ. ಯಾಕಣ? ಯಾವ ಸೀಮೆ ಅಣ್ಣನೇನಾ ನಿಂಗೆ? ಈ ಪ್ರಪಂಚದಲ್ಲಿ ತಂಗಿ ಅಂತಿರೋದು ನನಗೆ ನನ್ನ ತಂಗಿ ಭಾನುಮತಿ ಒಬ್ಳೆ. ಉಳಿದಿರೋರೆಲ್ಲ ನನ್ನ ಗರ್ಲ್ ಫ್ರೆಂಡ್ಸು. ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ. ಅಲ್ಲ, ನೀವ್ ಸಾರಿ ಅಂದ್ರಿ. ಅಯ್ಯೋ ಕಣ್ಮಣಿ ಕಣ್ಮಣಿ, ಅದ್ ನಿನ್ಗಲ್ಲವ, ಅದು ಈ ಕೋಮಲವಾದ ಕೈಗೆ. ಯಾಕೋ ಗೊತ್ತಿಲ್ಲ, ನಿನ್ನೆ ಈ ಕೈನ ಟಚ್ ಮಾಡಿದ್ದಷ್ಟೇ ಗೊತ್ತು. ಆಮೇಲೆ ಎಲ್ಲ ಒಂಥರ ಏನೇನೋ ಫೀಲಿಂಗ್ಸು, ಒಂಥರ ಜೋಮು ಜೋಮು ಜೋಮು. ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಯಾಕೆ? ನರ್ಸ್ ನೀನಾಗ್ಬೋದಲ್ಲ. ಅಂದ್ರೆ ಸಿಸ್ಟರಾ? ಸಿಸ್ಟರ್? ನಿನ್ನ ಸಿಸ್ಟರ್ ಮನೆ ಹಾಳಾಗ. ನಿನ್ನ ಸಿಸ್ಟರ್ ಅಲ್ಲ ಕಣ್ಮಣಿ, ನೀನು ನನ್ನ ಬಾಡಿ ಟೆಂಪ್ರೇಚರ್. ಆಹಾ, ಹೊರಗಿನ ಹೈಟು ಸಖತ್ತಾಗಿ ಮ್ಯಾಚ್ ಆಗ್ತಿದೆ. ಇನ್ನು ಹೃದಯದ ಹೀಟ್ ಒಂದು ಮ್ಯಾಚ್ ಆಗಿಬಿಟ್ರೆ ಎಲ್ಲ ಮ್ಯಾಚ್. ಎಷ್ಟು ಹೈಟು? ನಿಮ್ಗಿಂತ ಸ್ವಲ್ಪ ಕಡಿಮೆ. ಗೊತ್ತಾಗತ್ತೆ. ವೆಯ್ಟ್ ಎಷ್ಟು? ಅಳ್ಕೊಂಡಿಲ್ಲ. ಎತ್ಕೊಂಡು ಅಳಿಲ್ಲ? ಅಯ್ಯೋ, ಎಷ್ಟು ಏಜು? ಸಂಕ್ರಾಂತಿಗೆ 25 ಮುಗೀತು. ಅಯ್ಯೋ ಪರವಾಗಿಲ್ಲ, ದೊಡ್ಡ ಗ್ಯಾಪ್ ಏನಿಲ್ಲ ಬಿಡು. ಇದೆಲ್ಲ ಯಾಕೆ? ಅದೇ ಈಡು ಜೋಡು ನೋಡೋಕೆ. ಚಪ್ಪಲಿ ತಗೊಳಕ್ಕೆ ಇಷ್ಟೆಲ್ಲ ನೋಡ್ಬೇಕಾ? ಚಪ್ಪಲಿ ತಗೊಳಕ್ಕೆ? ನಾನು ಈಡು ಜೋಡು ಅಂದ್ರೆ
ನಿನ್ಗ್ಯಾಕೆ ಚಪ್ಲಿ ಯೋಚನೆ ಬಂತು? ಜೋಡಿ ಅಂದ್ರೆ ಚಪ್ಲಿ ಅಲ್ವಾ? ಎರಡಾದ್ರೆ ಹಾಕೋಕೆ, ಒಂದಾದ್ರೆ ಹೊಡಿಯೋಕೆ. ಅಯ್ಯೋ ಕಣ್ಮಣಿ ಕಣ್ಮಣಿ, ಅದು ಹಂಗಲ್ಲವಾ? ಅದು ವಿಷಯ ಏನು ಅಂದ್ರೆ ಅಣ್ಣ, ತಂಗ್ಯವ್ವ. ನನ್ನನ್ನ ಅಣ್ಣ ಅಂತ ಕರಿಬೇಡ ಅಂತ ಹೇಳಿ ನೀವು ತೆಂಗೆವ ಅಂತ ಇದ್ದೀರಾ? ಅಯ್ಯೋ ನಿನ್ನ ಅಲ್ಲೇ ನನ್ನ ಒರಿಜಿನಲ್ ತಂಗಿ ಕರಿತಾ ಇದ್ದಾಳ. ಹೋಗು ಕೆಲಸ ನೋಡು, ಹೋಗು. ನಿಮ್ಗೆ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತೀರಾ ನೀವು. ತಂಗ್ಯವ್ವ ಬಂದೆ. ಈ ಕೆಲಸದವ್ರಿಗೆ ಜತೆಗೆದ್ದು ಹೇಳ್ಕೊಟ್ಟಿಲ್ಲ ಅಂತಂದ್ರೆ ಕೆಲಸ ಮಾಡಕ್ಕೇ ಬರೋದಿಲ್ಲ. ಅದಕ್ಕೆ ಹೇಳ್ಕೊಡುವಾಗ ಒಂಚೂರು ಲೇಟ್ ಆಯ್ತು. ಏನ್ ಕರೆದಿದ್ದು ತಂಗ್ಯವ್ವ? ಇವತ್ತಿಂದ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತ ಗೊತ್ತಿದೆ ತಾನೆ? ಗೊತ್ತು 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 ಗೊತ್ತು. ಅದನ್ನೇ ಒಂದ್ ಕಡೆ ಕೂತು ಯೋಚನೆ ಮಾಡ್ತಾ ಇದ್ದೆ ನಾನು. ಅದೇ ಬೆನ್ನು ಬಿದ್ದಿರೋ ಬೇತಾಳಿ ಬಗ್ಗೆ ತಾನೆ? ಹೌದು. ಹುಡುಕೋಣ ನಡಿ ತಂಗ್ಯವ್ವ. ನೀನ್ ಮುಂದೆ ನಡಿ, ನಿನ್ನ ಬೆನ್ನ ಹಿಂದಿನ ಕಣ್ಣಾಗಿ ನಾನಿರುವೆ. ಸುಮ್ಮನೆ ನನ್ನ ಬೆನ್ನ ಹಿಂದೆ ಬರೋದಲ್ಲ, ಆ ಹುಡುಗಿ ವಿಷಯದಲ್ಲಿ ಮುಂದುವರಿಯೋ ಆಲೋಚನೆ ಮಾಡಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಒಂದಷ್ಟು ಮಾಡಿದ್ದೀನಿ. ಇದರಿಂದ ಆ ಹುಡುಗಿನ ರೀಚ್ ಆಗೋದು ತುಂಬಾ ಈಸಿ ಆಗುತ್ತೆ ತಂಗ್ಯವ್ವ. ಹೇಗೆ? ನೀನ್ ನಡಿ, ನಾನು ಹೇಳ್ತೀನಿ. ನಡಿ, ನಾನು ಹೇಳ್ತೀನಿ. ವಿಜಿ, ಯಾಕೋ ಮುಖ ಉದಿಸ್ಕೊಂಡು ಕೂತಿದೀಯಾ? ಇಲ್ಲ, ಚೆನ್ನಾಗಿ ಆಯ್ತಲ್ಲ ಮಮ್ಮು. ಬಂದವರೆಲ್ಲ ಕೊಂಡಾಡಿದ್ರು. ಅದಕ್ಕೇನೀಗ? ಕಾಲೇಜ್ ಸ್ಟೇಜ್ ಮೇಲೆ ಹೋಗಿ ಕುಂಡಾಡ್ತೀಯ ಅಥವಾ ಫುಲ್ ಬಾಟ್ಲು ಕುಡ್ದು ಪಾರ್ಟಿ ಮಾಡ್ತೀಯ? ಯಾವ ಕಾರಣಕ್ಕೆ ಗಣೇಶೋತ್ಸವ ಮಾಡಿದ್ರು ಅದೇ ನೆರವೇರ್ಲಿಲ್ವಲ್ಲ. ಆ ಸೆಂಟ್ರ್ ಗ್ಯಾಪ್ ಅಲ್ಲಿ ನಿಂದೊಂದ್ ರಗಳೆ ಆ ಟೈಮಲ್ಲಿ ಬಂದೋದ್ಲೇನು? ಎಲ್ರ ಗಮನ ಗಲಾಟೆ ಕಡೆ ಇತ್ತು. ಮೋಸ್ಟ್ಲಿ ಆ ಗಲಾಟೆಯಲ್ಲಿ ನನ್ನ ವಿಷಯ ಮಿಸ್ ಆಯ್ತು. ಏನು ಇಲ್ಲ ಮಗ, ಅವಳು ಇಲ್ಲಿಗೆ ಬಂದಿರಲ್ಲ ಕಣೋ. ಅಷ್ಟಕ್ಕೂ ನಾನು ನಿನ್ ಫ್ರೆಂಡ್ ಕಣೋ. ನೀನ್ ಮಾಡೋ ಎಲ್ಲಾ ಕೆಲ್ಸಕ್ಕೂ ನಾನು ಸಾಥ್ ಕೊಟ್ಟೆ ಕೊಡ್ತೀನಿ ತಾನೆ. ಅವಳು ಯಾರೋ ಬಂದ್ಲು, ನನ್ ಕೆನ್ನೆಗೆ ಹೊಡೆದ್ಲು, ಓದ್ಲು. ಅವಳು ಯಾರು ಏನು ಎತ್ತ ಅಂತ ನೀನ್ ಏನು ವಿಚಾರಿಸ್ಲೇ ಇಲ್ಲ. ಅವಳು ಯಾರಿರ್ಬೋದು ವಿಜಿ? ಅದೆಲ್ಲ ನನಗ್ ಮುಖ್ಯ ಅಲ್ಲ. ನೀನ್ ಯಾವಳನ್ನ ರೇಗ್ತಾ ಇದ್ದಿದ್ರೆ ಎಲ್ಲ ನಾವ್ ಅಂದ್ಕೊಂಡಂಗ ಆಗ್ತಿತ್ತು. ಫ್ರೆಂಡ್ ಆಗಿ ನನ್ನ ಉದ್ದೇಶ ಹಾಳು ಮಾಡ್ದೋ ನೀನು. ನಿನ್ನ ಎಲ್ಲ ಹಾಳಾಯ್ತು. ಎಲ್ಲ ಸೆಟ್ಲ್ ಮಾಡಿ ಬಂಡ್ರೋ. ನನ್ ನಿದ್ದೆ ಕೆಟ್ಟು ನೆಮ್ಮದಿ ಎಲ್ಲ ಚಿತ್ರಾನ್ನ ಆಯ್ತು. ಅವಳೆಲ್ಲೋ ನೆಮ್ಮದಿಯಾಗಿ ಆರಾಮಾಗಿದ್ದಾಳೆ. ಒಂದ್ಸತಿ ನನ್ ಕೈಗೆ ಸಿಕ್ಕ ಏನೋ ಮಾಡ್ದೆ? ಶಾಪ ಹಾಕ್ದೆ. ಯಾರಿಗೆ? ಸಿಕ್ತಿರೋ ಹುಡ್ಗಿಗೆ. ಬಿಚ್ಚಿಗೆ ಕಪ್ಪಾಳಕ್ ಬಾರ್ಸೋಗಿದ್ ಹುಡ್ಗಿಗೆ. ಒಂದ್ ಮನೆ ಹಾಳಾಗೋಗ. ಓಹೋ, ಅಪರೂಪಕ್ಕೆ ವಿನಯ ಫೋನ್ ಮಾಡಿಬಿಟ್ಟಿದ್ದಾನೆ. ಹಲೋ, ಏನಪ್ಪ ವಿನಯ, ನೆನೆಸ್ಕೊಂಡು ಫೋನ್ ಮಾಡಿಬಿಟ್ಟಿದೀಯಾ? ನೆನಪಾಗಿದ್ದು ನೀನಲ್ಲಪ್ಪ, ನಿನ್ನ ಮಗಳು ಗೀತಾ. ಯಾಕೋ? ಊರೆಲ್ಲ ಅವಳದೇ ಮಾತು ಬಿಪಿ. ಮೊನ್ನೆ ಹೋಟ್ಲಲ್ಲಿ ಎತ್ತೋರ್ಗೆ ಮರ್ಯಾದೆ ತಂದ್ಲಂತ. ಇವತ್ತು ವಾಕಿಂಗ್ ಹೋಗ್ಬೇಕಾದ್ರೆ ಹೋಟ್ಲು ಓನರ್ ಸಿಕ್ಕಿದ್ನಪ್ಪ. ಅವನ ಮಗನ ಪಾಲ್ಗೆ ಗೀತಾನೇ ಸರಸ್ವತಿ ದೇವರ ಅಪರಾವತಾರ ಅಂತಿದ್ದ. ಅಷ್ಟೇ ಅಲ್ಲಪ್ಪ, ಗಣೇಶನ ಉತ್ಸವದಲ್ಲಿ ಯಾರ್ದೋ ಮರ್ಯಾದೆ ತೆಗದ್ಲಂತೆ. ಭೇಷ್ ಕಣ. ಪರವಾಗಿಲ್ಲ ಕಣ ಶ್ರೀನಿವಾಸ. ಗಂಡಿಲ್ಲ ಗಂಡಿಲ್ಲ ಅಂತ ಕೊರಗ್ತಿದ್ ಪಾಲ್ಗೆ ಗಂಡು ಮಗನಾಗಿ ನಿಂತ್ಬಿಟ್ಟಿದ್ದಾಳೆ ನೋಡು. ನಿನ್ನ ಮಗಳಿಂದನೇ ನಿನ್ಗೆ ಹೆಸರು. ಅದಕ್ಕೆ ಹೇಳೋದು. ನಿನ್ ಜೊತೆ ಫೋನಲ್ಲಿ ಮಾತಾಡೋದು ವೇಸ್ಟು ಅಂತೀನಿ. ಇಡೋ ಫೋನು. ಅಮ್ಮ, ನನ್ ಕೆಲ್ಸ ಮುಗೀತು. ನಾಳೆಯಿಂದ ಕಾಲೇಜ್ ಶುರು. ನೀನ್ ನಾಳೆಯಿಂದ ಕಾಲೇಜ್ಗೆ ಹೋಗುವಾಗಿಲ್ಲ.
ಯಾಕಪ್ಪ? ಯಾಕೆ ಅಂದ್ರೆ ನಿನ್ನಿಂದ ನನ್ನ ಮರ್ಯಾದೆ ಹೋಗ್ತಾ ಇದೆ. ಅಪ್ಪ, ಅಂತ ಕೆಲಸ ನಾನೇನ್ ಮಾಡ್ದೆ? ಇನ್ನೇನೇ ಆಗ್ಬೇಕು? ಎಲ್ಲ ಕಡೆ ನಿನ್ನ ಹೆಸರು ಮೆರೆದಾಡ್ತಿದ್ಯಲ್ಲೇ. ಯಾವನ ಫೋನ್ ಮಾಡಿ ನಿನ್ನ ಮಗಳಿಂದ ನಿನ್ನ ಅಸ್ತಿತ್ವವಾಗಿ ಮಾತಾಡ್ತಿದ್ದಾನೆ. ಬೆಳೆ ಚೆನ್ನಾಗಿದ್ರೆ ಬೆಲೆ ಕೊಡ್ಬೇಕಾಗಿರೋದು ಬೆಳೆ ಬೆಳೆದಿರೋನ್ಗೆ. ಕಾಳಿಗೆಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ಲರೋ ನನ್ನ ಬಗ್ಗೆ ಮಾತಾಡ್ತಿದಾರಲ್ಲೇ. ಈಗಂತದ್ದು ಏನ್ರಿ ಆಯ್ತು? ಇನ್ನೇನೇ ಆಗ್ಬೇಕು ಸುಶೀಲ? ಹೋಟೆಲ್ ಇವಳಿಂದ ನನಗೆ ಮರ್ಯಾದೆ ಸಿಕ್ತಂತೆ. ಗಣೇಶ ಉತ್ಸವದಲ್ಲಿ ಯಾರಿಗೋ ಮರ್ಯಾದೆ ಹೋಯ್ತಂತೆ. ನಿನ್ನ ಮಗಳಿಂದ ನಿನ್ನ ಕಿರೀಟ ಅಂತ ಎಲ್ಲ ಕಿಂಡಲ್ ಮಾಡಿ ಮಾತಾಡ್ತಿದ್ದಾರೆ. ಇದೆಲ್ಲ ಆಗ್ತಿರೋದು ಯಾವ್ದ್ರಿಂದ? ಹೆಣ್ಣು ಬಾಯಿ ಮುಚ್ಕೊಂಡು ಮನೇಲೆ ಬಿದ್ದಿರ್ಬೇಕು ಅಂದ್ರೂ ಇವಳು ವಿದ್ಯೆ ಕಲೀಲಿ ಅಂತ ಹೊರಗಡೆ ಕಳಿಸ್ತಾ ಇರೋದ್ರಿಂದ ತಾನೇ. ಸ್ವತಂತ್ರ ಕೊಟ್ಟಿರೋದ್ರಿಂದ ತಾನೇ. ಆ ಸ್ವತಂತ್ರನ ಕಟ್ ಮಾಡ್ತೀನಿ. ನಾಳೆಯಿಂದ ಇವಳು ಕಾಲೇಜ್ಗೆ ಹೋಗೋ ಹಾಗಿಲ್ಲ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಮ್ ಗೀತಾ ಮಾಡಿರೋದು ತುಂಬಾ ಒಳ್ಳೆ ಕೆಲಸ ರೀ. ಅದನ್ನ ನಾವು ಹೊಗಳಬೇಕೇ ಹೊರತು ಈ ರೀತಿ ನಿರ್ಬಂಧ ಹಾಕ್ಬಾರ್ದು ರೀ. ಮುಚ್ಚ ಬಾಯಿ, ಮುಚ್ಚು ಬಾಯಿ. ನನಗೆ ಬುದ್ಧಿ ಹೇಳಕ್ ಬರ್ತೀಯ? ಒಂದ್ ತಿಳ್ಕೋ ಸುಶೀಲ, ಈ ಪ್ರಪಂಚದಲ್ಲಿ ಇಂಥವ್ರ ಮಗ ಹೀಗೆ ಮಾಡ್ದ ಅಂದ್ರೆ ಅದು ಆ ಮನೆಗೆ ಯಶಸ್ಸು ಮತ್ತು ಶ್ರೇಯಸ್ಸು. ಆದ್ರೆ ಮಗಳು ಮಾಡಿದ್ಲು ಅಂದ್ರೆ ವಿವಾದ, ಅಪವಾದ ಕಣೆ. ಆದ್ರೆ ಈಗಂತದೆಲ್ಲ ಏನೂ ಆಗಿಲ್ವಲ್ಲ? ಮುಂದೆ ಬರ್ಬೋದಲ್ಲೇ. ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಪಾತ್ರೆ ಮುಸ್ರೆ ತಿಕ್ಕೊಂಡಿರ್ಬೇಕಾದ ಹೆಣ್ಣು ಮಕ್ಕಳು ಮನೆಗೆ ನೆರಳಾಗ್ತೀನಿ ಅಂತ ಹೋದ್ರೆ ಮರ್ಯಾದಿನೇನೆ. ಇವತ್ತು ಹೊಗಳಿಕೆಗೆ ಹಾರ ತುರ ಬೀಳ್ತಾ ಇರ್ಬೋದು, ಆದ್ರೆ ನಾಳೆ ತೆಗಳಿಕೆಗೆ ಕಲ್ ಬೀಳಲ್ಲ ಅಂತ ಏನೇ ಗ್ಯಾರಂಟಿ? ಆಗ ಇವಳು ತಡ್ಕೋತಾಳ ಕೇಳೆ. ತೆಗಳಿಕೆ ಯಾಕ್ರಿ ಬರುತ್ತೆ? ಯಾಕೆ ಬರಲ್ಲ ಅಂತೀನಿ. ಬೀದಿಲಿ ಇಲ್ಲಿ ಗಲೀಜು ಮಾಡಬಾರ್ದು ಅಂತ ಬೋರ್ಡ್ ಹಾಕಿದ್ರು ಜನ ಕಸ ಬಿಸಾಕಿ ತಿಪ್ಪೆಗುಂಡಿ ಮಾಡಲ್ವಾ? ಅದಕ್ಕೆ ಹೆಣ್ಣು ಅನ್ನೋ ಬೋರ್ಡನ್ನ ಅಡ್ಗೆ ಮನೆಗೆ ಹಾಕಿರ್ಬೇಕು, ಗಂಡನ ಮನೆಗೆ ಕಳಿಸ್ಕೊಡ್ಬೇಕು ಅಷ್ಟೇ. ಅಪ್ಪ, ಮಾತಾಡ್ಬೇಡ ನೀನು. ಹೆಣ್ಣು ಮನೇಲಿರ್ಬೇಕು, ಮನೇಲಿರ್ಬೇಕು. ಅದನ್ ಬಿಟ್ಟು ಗಂಡಾಗೋ ಪ್ರಯತ್ನ ಮಾಡಬಾರ್ದು. ಆಗೋದಕ್ಕೆ ಈ BP ಶ್ರೀನಿವಾಸ ಬಿಡೋದು ಇಲ್ಲ. ಏ ಸುಶೀಲಾ, ಈ ದ್ರಾಬೆ ನನಗೆ ಹುಟ್ಟಿದ ತಪ್ಪಕ್ಕೆ ಯಾವುದೋ ಒಂದು ಗಂಡು ಹುಡುಕಿ ಮದುವೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಏ ಗೂಬೆ, ಇದು ನಿನಗೂ ಅನ್ವಯಿಸುತ್ತೆ. ಹಿರಿಯಕ್ಕನ್ ಚಾಳಿ ಮನೆ ಬಂದಿಗೆಲ್ಲ ಅನ್ನೋಗಾಗಬಾರ್ದು. ಹಾ, ಏ ಸುಶೀಲಾ, ಇವರಿಬ್ಬರನ್ನು ನೀನೇ ಒಪ್ಪಿಸ್ಬೇಕು. ಇವತ್ತಿಗೆ ಇವಳು ಕಾಲೇಜು ಓದು ಎಲ್ಲ ಮುಗೀತು, ಮನೇಲಿ ಬಿದ್ದಿರ್ಬೇಕು. ಸಂಜೆ ನನ್ನ ಆಫೀಸಿಂದ ಬರೋಷ್ಟರಲ್ಲಿ ನಿರ್ಧಾರ ಪಕ್ಕ ಆಗಿರ್ಬೇಕು. ನಾನು ಹೇಳ್ದಾಗ ನಡೀಲಿಲ್ಲ ಅಂದ್ರೆ ಈ ಮನೇಲಿ ನಡೆಯೋದೇ ಬೇರೆ. ಒಂದೇ ಒಂದು ನಿಮಿಷ ರೀ. ನೋಡ್ತಂಗೆವಾ, ಬೇಲಿ ದಾಟಿ ಬಂದಿರೋ ಹುಡುಗಿ ಫೈನಲಿ ಬರಬೇಕಾಗಿರೋದು ನಮ್ಮನೆ ಒಳಗಡೆ, ಕರೆಕ್ಟ್ ತಾನೇ? ಈಗ ಅವಳು ಬರೋ ದಾರಿ ಯಾವುದು ಅಂತ ನಾವು ಮೊದಲು ಹುಡುಕ್ಬೇಕು. ಅಷ್ಟೇ ಅಲ್ಲ, ಒಬ್ಳು ಹೆಣ್ಣು ನಮ್ಮ ಮನೆಯ ಬಾಗಿಲು ತಟ್ಟಬೇಕು, ನಮ್ಮ ಮನೆಯ ಹೊಸಿಲ್ ದಾಟಬೇಕು ಅಂತಂದ್ರೆ ಅವಳು ನಮ್ಮ ಮನೆಯವರ ಮುಖಾಂತರವೇ ಬರಬೇಕು. ನಿಜ. ಈಗ ನಮ್ಮಿಬ್ಬರ ಮುಖಾಂತರ ಯಾವ ಹೆಣ್ಣು ಬರೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಕಣ್ಣ ಮುಂದೆ ಕಾಣೋ ಪ್ರತಿ ಹೆಣ್ಣನ್ನ ನಾವು ತುಂಬಾ ಎಚ್ಚರಿಕೆಯಿಂದ ನೋಡ್ತಾ ಇದ್ದೀವಿ. ಐ ಆಮ್ ರೈಟ್ ಬ್ರೋ? ಹೌದು. ಸೊ ಬೇರೆಯವರ ಮುಖಾಂತರವೇ ಬರಬೇಕು. ಯಾರ ಮೂಲಕ? ಅವಳು ಹೆಣ್ಣು, ಸೊ ಯಾವುದಾದ್ರೂ ಗಂಡಿನ ಮುಖಾಂತರವೇ ಬರಬೇಕು. ಒಂದ ಕಾರ್ತಿಕ್ ಮುಖಾಂತರ ಬರಬೇಕು, ಅಥವಾ ವಿಜಯನ ಮುಖಾಂತರ ಬರಬೇಕು. ಆಪ್ಷನ್ ನಂಬರ್ 3 ಏನು? ಬಾವಜಿ ಮುಖಾಂತರ ಬರಬೇಕು. ಅದು ಸಾಧ್ಯನೇ ಇಲ್ಲ. ಯಾಕಮ್ಮ ಸಾಧ್ಯ ಇಲ್ಲ? ಯಾವುದಕ್ಕೂ ನಾವು ಈ 3 ಜನರ ಕಾಲ್ ಲಿಸ್ಟ್ ನೋಡಿದ್ರೆ ಅಲ್ಲಿ ನಿರಂತರವಾಗಿ ಯಾವ ಹೆಣ್ಣು ಫೋನ್ ಮಾಡಿದಾಳೆ ಅಂತ ತಗೊಂಡ್ರೆ ಆಗ ನಮಗೆ ಪತ್ತೆಯಾಗುತ್ತೆ. ಸರಿ, ಹಾಗಾದ್ರೆ ಕಾರ್ತಿಕ್ ಮತ್ತೆ ವಿಜಯ್ ಕಾಲ್ ಡೀಟೇಲ್ಸ್ನ ತೆಗೆಸು. ಭಾವಜಿದು
ಅಲ್ಲ ಹೇಳ್ದೆ ಅಷ್ಟೇ. ಮನೆ ಊಟ ಎಷ್ಟೇ ಚೆನ್ನಾಗಿದ್ರು ಅವಾಗವಾಗ ಮಸಾಲೆ ದೋಸೆ ತಿನ್ಬೇಕು ಅಂತ ಜನ ಹೋಟೆಲ್ಗೆ ಹೋಗ್ತಾರಲ್ವಾ ಅಣ್ಣ. ಸಮಾಧಾನವಾಗಿ ಯೋಚನೆ ಮಾಡು ತಂಗಿಯವ್ವ. ಬಾವುಜಿಗೆ ಒಂದು ಹೋದ್ಮೇಲೆ ಮತ್ತೊಂದು ಬಂದಿರೋದು. ಇವಾಗ ಒಂದು ಇರೋವಾಗ ಮತ್ತೊಂದು ಯಾಕೆ ಬರಬಾರ್ದು ಅಂತ ಅನುಮಾನದಿಂದ ಕೇಳಿದೆ ಅಷ್ಟೇ. ನಮ್ದು ಒಂಥರ ದೂರಾಲೋಚನೆ ಮಾತು. ತಲೆ ಹರಟೆ ಬೇಡ, ಮೊದಲು ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡು. ಸರಿ ತಂಗ್ಯವ್ವ, ರೆಡಿ ಆದ ತಕ್ಷಣ ನಿಂಗೆ ಬಂದು ನಾನು ವರದಿ ಒಪ್ಪಿಸ್ತೀನಿ. ಕಣ್ಮಣಿ ಬಾ. ಅಂದ್ರೆ ಕಾಫಿ ಬೇಕಿತ್ತು ಅದಕ್ಕೆ. ನನ್ನ ಕಾಡು ಬರ್ತಾ ಇರೋ ಹೆಣ್ಣೆ, ಎಲ್ಲೇ ಇದೆಯಾ ನೀನು? ಏನ್ ಮಾಡ್ತಾ ಇದೀಯಾ? ಸಮಾಧಾನ ಮಾಡ್ಕೊಂಬ ಗೀತಾ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ನಾಳೆಯಿಂದ ಕಾಲೇಜ್ ಶುರು. ಅಪ್ಪ ಈ ಟೈಮಲ್ಲಿ ಹೀಗೆ ಹೇಳಿದ್ ಸರಿನಾ? ಕಾಲೇಜ್ಗೆ ಹೋಗ್ಬೇಡ ಅಂತ ಕಟ್ಟಾಗ್ತಾರಲ್ಲ. ನೀವು ಹುಟ್ಟಿದಾಗಿಂದ ನಿಮ್ಮಪ್ಪ ಹಗ್ಗ ಇಟ್ಕೊಂಡು ಓಡಾಡ್ತಿದ್ರಮ್ಮ. ಕಟ್ಟಕ್ಕೊಂದು ಅವಕಾಶ ಬೇಕಾಗಿತ್ತಷ್ಟೆ. ಆ ಅವಕಾಶ ಅವ್ರಿಗೆ ಇವತ್ತು ಸಿಕ್ತು. ಅಂದ್ರೆ ನೀವು ಕೂಡ ನನ್ನ ಹೋಗ್ಬೇಡ ಅಂತ ಹೇಳ್ತಿದ್ದೀರಾ? ಇಷ್ಟಕ್ಕೂ ನಾನು ಮಾಡಿದ ತಪ್ಪಾದ್ರೂ ಏನಮ್ಮ? ಸ್ವಂತ ಕಾಲ ಮೇಲೆ ನಿಂತಿತ್ತಪ್ಪ, ಸ್ವಂತ ಖರ್ಚಲ್ಲಿ ಓದ್ತಿರೋ ತಪ್ಪ, ಒಬ್ಬನಿಗೆ ವಿದ್ಯೆ ಹೇಳ್ಕೊಟ್ಟಿತ್ತಪ್ಪ, ಕಾವ್ಯನ್ ಕೆಣಗ್ದವನ್ಗೆ ಕೆನ್ನೆಗೆ ಬಾರಿಸಿತ್ತಪ್ಪ. ನಾನು ಅನ್ಕೊಂಡಿದ್ದ ಗುರಿ ಸಾಧಿಸ್ಬೇಕಂದ್ರೆ ವಿದ್ಯೆ ಬೇಕೇ ಬೇಕು. ದಯವಿಟ್ಟು ಹೇಗಾದ್ರೂ ಮಾಡಿ ಅಪ್ಪನ ಕನ್ವಿನ್ಸ್ ಮಾಡಿ ಹೇಳಿ ನಾನು ಓದನ್ನ ಕಿತ್ಕೋಬೇಡಿ ಅಂತ. ನಾನು ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ರೆ ನಿಮ್ಮಪ್ಪನ ಪ್ರಕಾರ ಅದು ಎದುರು ಮಾತಾಗತ್ತೆ. ಬೇಕಾದನ್ನ ಸಾಧಿಸ್ಕೊ ಅಂತ ನಾನು ನಿನ್ನ ಬಿಟ್ರೆ ಈ ಮನೆ ವಿರುದ್ಧ ಮಕ್ಕಳನ್ನ ಎತ್ತು ಕಟ್ಟಿದ್ಲು ಅನ್ನೋ ಪಟ್ಟ ನನಗೆ ಬರುತ್ತೆ. ಹಂಗಂತ ಸುಮ್ಮನಿದ್ರೆ ನಿಮ್ ಸ್ವಂತ ಮಕ್ಕಳಿಗೆ ನೀವೇ ಅನ್ಯಾಯ ಮಾಡ್ದಂಗಾಗತ್ತಲ್ವಮ್ಮ? ನ್ಯಾಯನೋ ಅನ್ಯಾಯನೋ ಕಟ್ಕೊಂಡ್ ಗಂಡ ಹೇಳ್ದಂಗೆ ಕೇಳ್ಕೊಂಡಿರೋದೆ ಹೆಂಡತಿ ಆದವಳ ಧರ್ಮ ಕಡೆ. ಹೇಗೋ ಅವ್ರವ್ರ ಕರ್ತವ್ಯದಿಂದ ತಪ್ಪಿಸ್ಕೋತಿಲ್ಲ. ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಗಂಡನ ಮನೆಗೆ ಹೋದ್ಮೇಲಾದ್ರೂ ಸುಖವಾಗಿರೋ ಮಗಳೇ. ಗಂಡು ಹುಡ್ಕೋರು ನಮ್ಮ ಅಪ್ಪ ಅಂದ್ಮೇಲೆ ಅವ್ರು ಎಂತ ಗಂಡನ್ನ ಹುಡುಕ್ತಾರೆ ಅಂತ ನೀನೇ ಒಂದ್ಸತಿ ಯೋಚನೆ ಮಾಡಮ್ಮ. ಅವ್ರ ತರ ಬುದ್ಧಿ ಇರೋ ಗಂಡನ್ನೇ ಹುಡುಕ್ತಾರೆ. ಪಾಪ ಅಕ್ಕ ಎಷ್ಟು ಆಸೆಗಳನ್ನು ಇಟ್ಕೊಂಡಿದ್ದಾಳೆ. ಆ ಎಲ್ಲ ಆಸೆಗಳನ್ನು ಸಾಯಿಸಿ ನಿಂತರಾನೇ ಬದುಕ್ಬೇಕಾಗುತ್ತೆ. ಗೀತಂಗೆ ಅಂತ ಗಂಡ ಸಿಗದೇ ಇರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೋಬಹುದು. ಇಷ್ಟನ್ನ ಬಿಟ್ಟು ಈ ಅಮ್ಮನ ಕೈಲಿ ನಿನಗೆ ಮಾಡೋದಕ್ಕೆ ಇನ್ನೇನು ಇಲ್ಲ ಕಡೆ. ನನ್ನ ಕ್ಷಮಿಸ್ಬಿಡು ಗೀತಾ. ಅಕ್ಕ, ನೀನ್ ಅಮ್ಮನ್ ಮಾತು ಕೇಳ್ಬೇಡ. ಅಪ್ಪನ ಎದುರಿಸಿ ನಿಂಗೆ ಅಭ್ಯಾಸ ಇದೆ. ಸೋತು ಸೋತು ಸಾವಳಲ್ಲ ಹೆಣ್ಣು, ಅನ್ಕೊಂಡಿದ್ದನ್ನ ಸಾವಳ ಹೆಣ್ಣು ಅಂತ ನೀನ್ ಸುಮಾರು ಸತಿ ಹೇಳಿದ್ಯಾ. ಈಗ ಹಾಗೆ ನಡ್ಕೋ. ಅದ್ಬಿಟ್ಟು ಅಪ್ಪ ಹೇಳ್ದಂಗ ಆಗ್ಲಿ ಅಂತ ಸುಮ್ನಿದ್ರೆ ನಾಳೆ ಈ ಮನೇಲಿ ನನ್ ಭವಿಷ್ಯ ಏನು ಅಂತ ನೀನ್ ಒಂದ್ಸತಿ ಯೋಚಿಸಿದ್ಯಾ ಅಕ್ಕ? ಸುಮ್ಮನೆ ಇರೇ. ಏನೇನು ಹೇಳಿ ಅವಳು ತಲೆ ಕೆಡಿಸ್ಬೇಡ. ಅಕ್ಕನ್ ತಲೆ ಕೆಡಿಸ್ತಿರೋದು ನೀವು. ಅಕ್ಕ, ನಾನ್ ಹೇಳಿದನ್ ಕೇಳು ಅಕ್ಕ. ಅಪ್ಪನ್ ವಿರೋಧ ಮಾಡು. ನೀನೇನಾದ್ರೂ ಒಂದ್ಸತಿ ಅವ್ರ ಮಾತ್ ಕೇಳಿದ್ರೆ ಅಲ್ಲಿಗೆ ಮುಗೀತು. ಗೀತಾನೇ ಮಾತ್ ಕೇಳ್ತಿದ್ದಾಳೆ, ನಿಂಗೇನ್ ಗೋಳು ಅಂತ ನನ್ ತಲೆ ಮೇಲೆ ಮೊಟ್ಟುತ್ತಾರೆ. ಹೆಣ್ಣಿನ ಸಾಧನೆಗೆ ಯಾರೇ ಅಡ್ಡ ಬಂದ್ರು ಅದನ್ನ ಎದುರಿಸ್ಬೇಕು ಅಂತ ನೀನೇ 1000 ಸತಿ ಹೇಳಿದ್ಯಲ್ಲ ಅಕ್ಕ. ಇವತ್ತು ಅಡ್ಡ ನಿಂತಿರೋದು ಅಪ್ಪ. ಗೀತಾ, ಇವಳು ಮಾತು ಕೇಳಿ ಸಂಸಾರ ಹಾಳು ಮಾಡಬೇಡಮ್ಮ. ಆಮೇಲೆ ನಿಮ್ಮಪ್ಪ ನಿನ್ನ ಈ ಮನೆಯಿಂದ ಹೊರಗಾಕೋದಕ್ಕೂ ಹೆಸಲ್ಲ. ಮನೇಲಿದ್ದು ನೀನೇನ್ ಸಂತೋಷ ಅನ್ಭವಿಸ್ತಿದ್ಯಾ ಅಕ್ಕ? ಹಾಗಂತ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ರೆ
ಸಾಯೋದು ನಮ್ಮ ಬದುಕು ಕಂದ. ಹಾಗಂತ ಆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ರೆ ಅಪ್ಪ ಸಾಯ್ಸಕ್ ಹೊಟ್ಟಿರೋದು ನಮ್ಮೆಲ್ರು ಬದುಕಮ್ಮ. ಗೀತಾ, ನಿನ್ನ ಕೈ ಮುಗಿತೀನಿ ಗೀತಾ. ನೀನ್ ಅವಳ ಮಾತನ್ನ ಕೇಳ್ಬೇಡಮ್ಮ. ಅಕ್ಕ, ನಾನು ನಿನ್ ಕೈ ಮುಗಿತೀನಿ ಅಕ್ಕ. ಅಪ್ಪನ್ ಮಾತ್ ಕೇಳ್ಬೇಡ. ಸಂಜೆ ಅಪ್ಪ ಬಂದು ಏನ್ ನಿರ್ಧಾರ ಅಂತ ಕೇಳಿದ್ರೆ ನಾನ್ ಕಾಲೇಜಿಗೆ ಹೋಗೇ ಹೋಗ್ತೀನಿ ಅಂತ ಹೇಳು. ಏನ್ ಬೇಕಾದ್ರೂ ಆಗ್ಲಿ.